ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ಒಂದು ಮುಖ್ಯವಾದ ಮಾಹಿತಿ. ಅಡುಗೆ ಅನಿಲ ಸಬ್ಸಿಡಿ ವಿಚಾರ ಕುರಿತಂತೆ ಸುಳ್ಳು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅದೇ ಒಂದು ವಿಚಾರ ಕುರಿತಂತೆ ಡೀಟೇಲ್ ಮಾಹಿತಿ ಬಂದಿದೆ. ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿದ್ರೆ ಕರ್ನಾಟಕದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ. ಈ ಒಂದು ವಿಡಿಯೋನ ಲೈಕ್ ಮಾಡಿ, ವಾಟ್ಸಪ್ನಲ್ಲಿಯೂ ಕೂಡ ಶೇರ್ ಮಾಡಿ. ಈಗ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸಬ್ಸಿಡಿ ವಿಚಾರ ಕುರಿತಂತೆ ಸುಳ್ಳು ಸುದ್ದಿ ಭಾರಿ ಸದ್ದು ಮಾಡಿದ್ದು, ಈ ಒಂದು ಸುದ್ದಿಯಿಂದ ಎಲ್ಲರೂ ಕೂಡ ಆತಂಕಕ್ಕೊಳಗಾಗಿದ್ದಾರೆ. ಅದೇನೆಂದ್ರೆ, ಅಡುಗೆ ಅನಿಲ ಸಬ್ಸಿಡಿ ಪಡೆಯುತ್ತಿರುವವರು ಮತ್ತೆ ಮುಂದಿನ ದಿನಗಳಲ್ಲಿ ಸಬ್ಸಿಡಿ ಪಡಿಬೇಕಂದ್ರೆ KYC ಮಾಡಿಸಿಕೊಳ್ಳುವುದು ಕಡ್ಡಾಯ ಮತ್ತು KYC ಮಾಡಿಸಿಕೊಳ್ಳುವುದಕ್ಕೆ ಡಿಸೆಂಬರ್ 31 ಕೊನೆಯ ದಿನಾಂಕ. ಇಂತಹ ಒಂದು ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಾ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಅಂದ ಹಾಗೆ ಸ್ನೇಹಿತರೆ, ಈ ಒಂದು ಸುದ್ದಿ ಸುಳ್ಳಾಗಿರುತ್ತೆ. ಇದೇ ಒಂದು ಸುಳ್ಳು ಸುದ್ದಿಯನ್ನು ನಂಬಿಕೊಂಡು ಅಡುಗೆ ಅನಿಲ ಸಬ್ಸಿಡಿ ಪಡೆಯುತ್ತಿರುವರು ಗ್ಯಾಸ್ ಅಂಗಡಿಗಳ ಮುಂದೆ ತಮ್ಮ ದಿನದ ಕೆಲಸವನ್ನು ಬದಿಗಿಟ್ಟು ಮುಗಿಬಿದ್ದಿದ್ದಾರೆ. ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಜನರು ಗ್ಯಾಸ್ ಅಂಗಡಿಗಳ ಮುಂದೆ ಬಂದು ಕ್ಯೂನಲ್ಲಿ ನಿಂತು ಜಮಾಯಿಸಿ KYC ಮಾಡಿಸಿಕೊಳ್ಳುವುದಕ್ಕೆ ನೂಕುನುಗ್ಗಲು ನಡೆಸುತ್ತಿದ್ದಾರೆ. ಇದರ ಪರಿಣಾಮವಾಗಿ ಇಂದು ರಾಜ್ಯದ ಎಲ್ಲ ಗ್ಯಾಸ್ ಅಂಗಡಿಗಳ ಮುಂದೆ ಜನರ ಉದ್ದನೆಯ ಸಾಲು ಕಂಡು ಬಂದಿದೆ. ಹೌದು, ಕೇಂದ್ರ ಸರ್ಕಾರವು ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಪ್ರತಿ ಸಿಲಿಂಡರ್ ಮೇಲೆ ಸಬ್ಸಿಡಿ ಕೊಡುತ್ತಿದ್ದು, ಈ ಒಂದು ಸಬ್ಸಿಡಿ ಸೌಲಭ್ಯ ಎಲ್ಲಿ ಸ್ಥಗಿತವಾಗುತ್ತೋ ಎಂಬ ಆತಂಕದಲ್ಲಿ ಜನರು ಈಗ ಗ್ಯಾಸ್ ಅಂಗಡಿಗಳ ಮುಂದೆ ದಾಖಲೆಗಳೊಂದಿಗೆ ಸಾಲುಗಟ್ಟಿ ನಿಲ್ಲುತ್ತಿದ್ದಾರೆ. ಆದರೆ ಸ್ನೇಹಿತರೆ, ನಿಜವಾದ ಮಾಹಿತಿ ಏನೆಂದರೆ, ಗ್ಯಾಸ್ ಸಬ್ಸಿಡಿ ಪಡಿಬೇಕಂದ್ರೆ ಈ KYC ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ. ಆದರೆ ಇದೇ ದಿನಾಂಕದೊಳಗೆ ಮಾಡಿಸಿಕೊಳ್ಳಬೇಕು ಎಂದು ಎಲ್ಲಿಯೂ ಕೂಡ ದಿನಾಂಕ ಘೋಷಣೆ ಮಾಡಿರುವುದಿಲ್ಲ. ಹೌದು, ಆಹಾರ ಇಲಾಖೆ ಆಗಲಿ ಅಥವಾ ಅಡುಗೆ ಅನಿಲ ನಿಯಂತ್ರಣ ಇಲಾಖೆ ಆಗಲಿ ಈ ಒಂದು ದಿನಾಂಕವನ್ನು ಘೋಷಣೆ ಮಾಡಿರುವುದಿಲ್ಲ. ಈ KYC ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ. ಆದರೆ ಡಿಸೆಂಬರ್ 31 ಒಳಗೆ ಈ KYC ಮಾಡಿಸಿಕೊಳ್ಳಬೇಕೆಂಬ ಮಾಹಿತಿ ಸುಳ್ಳಾಗಿರುತ್ತೆ. ಇದೇ ನಡುವೆ ಹಲವರು ಈಗ ಕೇಳಿದಷ್ಟು ಹಣ ಕೊಟ್ಟು ಕೂಡ KYC ಮಾಡಿಸಿಕೊಳ್ಳುತ್ತಿರುವುದು ಕೂಡ ಕಂಡು ಬಂದಿದೆ. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಪ್ರಕಾರ ಯಾವುದೇ ಕೊನೆ ದಿನಾಂಕ ಘೋಷಣೆ ಆಗಿರುವುದಿಲ್ಲ. ಅಂದ ಹಾಗೆ KYC ಮಾಡಿಸಿಕೊಳ್ಳುವುದು ಕೂಡ ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಕಡ್ಡಾಯ ಮಾಡಲಾಗಿದೆ. ಅಂದ ಹಾಗೆ ಸ್ನೇಹಿತರೆ, ಬಹುತೇಕರು ಅಂಗಡಿಗಳಿಗೆ ಹೋಗುವ ಅವಶ್ಯಕತೆಯೂ ಕೂಡ ಇಲ್ಲ. ಯಾಕಂದ್ರೆ ಈ ಒಂದು KYCಯನ್ನ ಮನೆಯಲ್ಲೇ ಕುಳಿತು ಕೂಡ ಮಾಡಿಕೊಳ್ಳಬಹುದು. ಹೌದು, ಗ್ಯಾಸ್ ಸಿಲಿಂಡರ್ ಅನ್ನ ಮನೆ ಬಾಗಿಲಿಗೆ ಪೂರೈಕೆ ಮಾಡುವವರ ಬಳಿಯೂ ಕೂಡ ದಾಖಲೆ ಕೊಟ್ಟು KYC ಮಾಡಿಸಿಕೊಳ್ಳಬಹುದಾಗಿದೆ. ಆದರೆ ಈ ಒಂದು ಮಾಹಿತಿ ಬಹುತೇಕರಿಗೆ ಗೊತ್ತಿಲ್ಲದ ಕಾರಣ ಎಲ್ಲರೂ ಈಗ ಒಮ್ಮೆಲೆ ಗ್ಯಾಸ್ ಅಂಗಡಿಗಳ ಮುಂದೆ ಮುಗಿಬಿದ್ದಿದ್ದಾರೆ. ಇನ್ನು ಗ್ಯಾಸ್ ಏಜೆನ್ಸಿ ಮಾಲೀಕರು ಕೂಡ ಜನರಿಗೆ ಹೇಳಿದರೂ ಕೂಡ ಜನರು ಕೇಳುತ್ತಿಲ್ಲ ಎಂದು ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ಸುಳ್ಳು ಸುದ್ದಿ ನಂಬಿಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೆ ಅಂಗಡಿಗಳ ಎದುರು ಜನರು ಕ್ಯೂ ನಿಲ್ಲುತ್ತಿದ್ದಾರೆ. ಆ ಒಂದು ಸುದ್ದಿ ಸುಳ್ಳು ಸುದ್ದಿ ಎಂದು ಹೇಳಿದರೂ ಕೂಡ ಜನರು ಮಾತ್ರ ಕೇಳುತ್ತಿಲ್ಲ. ಈಗ ನಾವು ಜನರ ಒತ್ತಡಕ್ಕೆ ಮಣಿದು ಈ KYC ಮಾಡಿಕೊಡುತ್ತಿದ್ದೇವೆ, ಆದರೆ ಜನರು ಮಾತ್ರ ದಿನೇ ದಿನೇ ಹೆಚ್ಚಾಗುತ್ತಿದ್ದಾರೆ ವಿನಃ ಕಡಿಮೆ ಆಗುತ್ತಿಲ್ಲ ಎಂದು ಗ್ಯಾಸ್ ಏಜೆನ್ಸಿ ಮಾಲೀಕರು ಹೇಳಿಕೊಂಡಿದ್ದಾರೆ. ಇವತ್ತಿಗೆ ಎಷ್ಟಾಯಿತು, ಈ ಒಂದು ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ಎಲ್ಲ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.